ಹಾಯ್ ಎವ್ರಿವನ್. ಇವತ್ತು ಕಾರ್ಪೊರೇಟ್ ಅಕೌಂಟಿಂಗ್ ಥರ್ಡ್ ಸೆಮಿಸ್ಟರ್ ಬಿಕಾಮ್ ಫೆಬ್ರವರಿ-ಮಾರ್ಚ್ 2024 ಬ್ಯಾಂಗ್ಳೂರು ಯೂನಿವರ್ಸಿಟಿ ಕ್ವಶನ್ ಪೇಪರ್ನ ನೋಡೋಣ. ಇದು ಟೋಟಲಿ 60 ಮಾರ್ಕ್ಸ್ಗಿದೆ. ಅದರಲ್ಲಿ ಸೆಕ್ಷನ್ ಎ ಬಂದು 12 ಮಾರ್ಕ್ಸ್ಗಿರುತ್ತೆ. 6 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಫಸ್ಟ್ ಕ್ವಶನ್ ಏನಂತಂದರೆ, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಬ್ರ್ಯಾಂಡ್ ಅಂತ ಕೇಳಿದ್ದಾರೆ. ಸೊ ಬ್ರ್ಯಾಂಡ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತು, ವಿಚ್ ಈಸ್ ರೆಪ್ರೆಸೆಂಟ್ ದ ರೆಪ್ಯುಟೇಷನ್ ಆಫ್ ದ ಕಂಪನಿ ನೇಮ್. ಸೊ ಇಲ್ಲಿ ಫೀಚರ್ಸ್ ಕೇಳಿದರೆ ಏನಂತಂದರೆ ಫ್ಲೆಕ್ಸಿಬಲ್ ಆ್ಯಂಡ್ ಎಂಡೋರಿಂಗ್, ಈಸಿ ಟು ಸ್ಪೆಲ್ ಆ್ಯಂಡ್ ಪ್ರೊನೌನ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಅಂತ 1-2-3 ಪಾಯಿಂಟ್ಸ್ನ ಬರೆದ್ರೆ ಸಾಕು. ಆ್ಯಂಡ್ ಸೆಕೆಂಡ್ ಕ್ವಶನ್ ಏನಂತಂದರೆ, ಹೂ ಈಸ್ ಆ್ಯನ್ ಅಂಡರ್ ರೈಟರ್ ಅಂತ ಕೇಳಿದ್ದಾರೆ. ಹೂ ಈಸ್ ಆ್ಯನ್ ಅಂಡರ್ ರೈಟರ್ ಅಂತಂದರೆ, ಅಂಡರ್ ರೈಟರ್ಸ್ ಆರ್ ದೋಸ್ ಹೂ ಅಂಡರ್ ರೈಟ್ ದ ಶೇರ್ಸ್ ಆರ್ ಡಿಬೆಂಚರ್ಸ್ issued by public companies. They may be individual or institution like banks, specialized financial institution, firms, joint stock companies, ಯಾವುದಾದ್ರೂ ಆಗಿರ್ಬೋದು. ಸೊ ಯಾರು ಇಲ್ಲಿ ಶೇರ್ಸ್ನ ಅವ್ರ ಡಿಬೆಂಚರ್ನ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾರೆ ಕಂಪ್ನಿ ಪರವಾಗಿ, ಅವ್ರನ್ನ ನಾವಿಲ್ಲಿ ಅಂಡರ್ ರೈಟರ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್, ವಾಟ್ ಡು ಯು ಮೀನ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಕೇಳಿದ್ದಾರೆ. The normal rate of return is the benchmark yield that an investment is expected to deliver, often against risk-free investment like US and Treasury bonds. And fourth question ಏನಂತಂದರೆ ಡಿ, ವಾಟ್ ಈಸ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸಸ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸಸ್ ಅಂತ. ಇಲ್ಲಿ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸಸ್ ಈಸ್ ಆನ್ ಇನ್ಕಮ್ ದಟ್ ಈಸ್ ಕಲೆಕ್ಟೆಡ್ ಫ್ರಮ್ ಸರ್ಟೆನ್ ಪೇಮೆಂಟ್ಸ್ ಲೈಕ್ ರೆಂಟ್, ಸ್ಯಾಲ್ರಿ, ಕಮಿಷನ್, ಇಂಟ್ರೆಸ್ಟ್, ಪ್ರೊಫೆಷನಲ್ ಫೀಸ್, ಎಕ್ಸೆಟ್ರಾ. The person paying the amount should deduct TDS from such a payment. And state any 4 reasons for valuation of shares ಅಂತ ಕೇಳಿದ್ದಾರೆ. ಫಾರ್ ಅಸೆಸ್ಮೆಂಟ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಏನೇನು ರೀಸನ್ಸ್ ಅಂತಂದರೆ, ಫಾರ್ ಅಸೆಸ್ಮೆಂಟ್ ಆಫ್ ವೆಲ್ತ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ ಎಕ್ಸೆಟ್ರಾ. ಅದ್ರ ಜೊತೆಗೆ ಅಮಾಲ್ಗಮೇಷನ್ಸ್, ಅಬ್ಸರ್ಪ್ಷನ್, ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಸ್ಕೀಮ್, ಫಾರ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಪ್ರೈವೇಟ್ ಕಂಪನೀಸ್ ಆ್ಯಂಡ್ ಅದರ್ ಅನ್ಕೋಟೆಡ್ ಶೇರ್ಸ್, ಫಾರ್ ಕನ್ವರ್ಟಿಂಗ್ ಒನ್ ಕ್ಲಾಸ್ ಆಫ್ ಶೇರ್ಸ್ ಟು ಅನದರ್ ಕ್ಲಾಸ್, ಅಡ್ವಾನ್ಸಿಂಗ್ ಲೋನ್ಸ್ ಟು ದ ಸೆಕ್ಯೂರಿಟಿ ಆಫ್ ಶೇರ್ಸ್. ಸೊ ಇದರಲ್ಲಿ ಯಾವುದಾದ್ರೂ ಒಂದು 2-3 ರೀಸನ್ಸ್ ಬರೆದ್ರೂ ಸಾಕು. ಆ್ಯಂಡ್ ನೆಕ್ಸ್ಟ್ ಏನಂತ ಅಂದರೆ ಕ್ವಶನ್ನು, ಸ್ಟೇಟ್ ಪಾಸ್ ದ ಜರ್ನಲ್ ಎಂಟ್ರಿ ಫಾರ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಟ್ ಪ್ರೀಮಿಯಮ್. ಸೊ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಟ್ ಪ್ರೀಮಿಯಮ್ ಅಂತಂದರೆ ಎಕ್ಸ್ಟ್ರಾ ಅಮೌಂಟನ್ನು ಸೇರಿಸಿ ನಾವು ಇಶ್ಯೂ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಕಂಪನಿ ಶೇರ್ಸು 10 ರೂಪೀಸ್ ಇದ್ದರೆ ನಾವು 12 ರೂಪೀಸ್ಗೆ ಎಕ್ಸ್ಟ್ರಾ 2 ರೂಪೀಸ್ದೆ ಸೇರಿಸಿ ನಾವು ಇಶ್ಯೂ ಮಾಡ್ತೀವಿ. ಅದಕ್ಕೆ ಏನು ಎಂಟ್ರಿ ಬರುತ್ತೆ ಅಂದರೆ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಂತ ಬರುತ್ತೆ. ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಂತ. ಅದಾದಮೇಲೆ ನೆಕ್ಸ್ಟು, ಸ್ಟೇಟ್ ಎನಿ 4 ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ಸೊ ನಮಗೆ ಗುಡ್ ವಿಲ್ನ ಡಿಟರ್ಮೈನ್ ಮಾಡಬೇಕಾದ್ರೆ ಕಂಪನಿಲಿ ಯಾವ್ಯಾವ ಫ್ಯಾಕ್ಟರ್ಸು ಇರಬೇಕಂತಂದರೆ, ಒಂದು ಲೊಕೇಶನಲ್ ಫ್ಯಾಕ್ಟರ್ಸು, ಟೈಮ್ ಫ್ಯಾಕ್ಟರ್ಸು, ನೇಚರ್ ಆಫ್ ಬಿಸ್ನೆಸ್ಸು, ಕ್ಯಾಪಿಟಲ್ ರಿಕ್ವೈರ್ಡ್. ಸೊ ಇದಿಷ್ಟನ್ನು ಕೂಡ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು, ಗಿವ್ ದ ಮೀನಿಂಗ್ ಆಫ್ ಮಾರ್ಕ್ಡ್ ಆ್ಯಂಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕೇಳಿದ್ದಾರೆ. ಮಾರ್ಕ್ಡ್ ಅಪ್ಲಿಕೇಶನ್ ಅಂತಂದರೆ ಏನು? ದ ಅಪ್ಲಿಕೇಶನ್ ರಿಸೀವ್ಡ್ ಬೈ ದ ಕಂಪನಿ ಬೇರಿಂಗ್ ದ ಅಫಿಷಿಯಲ್ ಸ್ಟ್ಯಾಂಪ್ ಆಫ್ ದ ಇಂಡಿವಿಜುವಲ್ ಅಂಡರ್ ರೈಟರ್ ಆರ್ ದ ರೆಸ್ಪೆಕ್ಟಿವ್ ಅಂಡರ್ ರೈಟರ್ಸ್ ಆರ್ ಕಾಲ್ಡ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತಂದರೆ, ದ ಅಪ್ಲಿಕೇಶನ್ ರಿಸೀವ್ಡ್ ಬೈ ದ ಕಂಪನಿ ಡೈರೆಕ್ಟ್ಲಿ ಫ್ರಮ್ ದ ಪಬ್ಲಿಕ್ ಹೂ ಡು ನಾಟ್ ಬೇರ್ ದ ಅಫಿಷಿಯಲ್ ಸ್ಟಾಂಪ್ ಆಫ್ ದ ಅಂಡರ್ ರೈಟರ್ ಆರ್ ಅಂಡರ್ ರೈಟರ್ ಆರ್ ಕಾಲ್ಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ ಇಲ್ಲಿ ನಾವು ಅಂಡರ್ ರೈಟರ್ಸ್ಗೆ ಅಸೈನ್ ಮಾಡಿರ್ತೀವಿ, ಇಷ್ಟು ಶೇರ್ಸ್ನ ನೀವು ಸಬ್ಸ್ಕ್ರೈಬ್ಸ್ ಮಾಡಿಸಿ ಅಂತ. ಅವರ ಒಂದು ಗುರ್ತಿಗೆ ಅವರ ಒಂದು ಸ್ಟ್ಯಾಂಪ್ನ ಆ ಒಂದು ಶೇರ್ಸ್ ಮೇಲೆ ಹಾಕಿರ್ತಾರೆ. ಅದು ಬಂದು ಮಾರ್ಕ್ಡ್ ಅಪ್ಲಿಕೇಶನ್ ಆಗಿರುತ್ತೆ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತಂದರೆ, ಆ ಒಂದು ಸ್ಟ್ಯಾಂಪ್ ಯಾವ ಶೇರ್ಸ್ಗೆ ಇರಲ್ವೋ ಅದರ ಮೇಲೆ ಡೈರೆಕ್ಟಾಗಿ ಪಬ್ಲಿಕ್ಗೆ, ಕಂಪನಿಗೆ ಶೇರ್ಸ್ನ ಪರ್ಚೇಸ್ ಮಾಡಿರ್ತಾರಲ್ವ, ಅದನ್ನು ಅಂಡರ್ ರೈಟರ್ಸ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಇದಿಷ್ಟನ್ನು ಕೂಡ ಸೆಕ್ಷನ್ ಎ ಕ್ವಶನ್ಸು. ಒಂದ್ಸರಿ ವಿಡಿಯೋನ ಪಾಸ್ ಮಾಡಿ ಲ್ಯಾಂಡ್ಸ್ಕೇಪಲ್ಲಿ ವಿಡಿಯೋನ ನೋಡಿ. ಅದಾದಮೇಲೆ ನೆಕ್ಸ್ಟು ಸೆಕ್ಷನ್ ಬಿಗೆ ಹೋಗೋಣ. ಸೊ ಇದರಲ್ಲಿ ನನಗೆ ಕಂಪ್ಲೀಟ್ ಆನ್ಸರ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದಾದ್ರೂ 6 ಆನ್ಸರ್ಸ್ನ ಬರೆದ್ರೆ ಸಾಕು. ಅದಾದಮೇಲೆ ನೆಕ್ಸ್ಟು ಸೆಕ್ಷನ್ ಬಿದಲ್ಲಿ ಟೋಟಲ್ 3 ಕ್ವಶನ್ನ ಆನ್ಸರ್ ಮಾಡಬೇಕಾಗಿರುತ್ತೆ. ಫಾರ್ ಕ್ವಶನ್ 4 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲಿ ಸೆಕೆಂಡ್ ಕ್ವಶನ್ ಏನಿದೆ ಅಂತಂದರೆ, ಫಾಲೋಯಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ಆಫ್ ಆಕಾಶ್ ಲಿಮಿಟೆಡ್. ಫಿಕ್ಸ್ಡ್ ಅಸೆಟ್ 8 lakh, ಕರೆಂಟ್ ಅಸೆಟ್ 5 lakh ಇದೆ. ಬ್ಯಾಂಕ್ ಓವರ್ ಡ್ರಾಫ್ಟ್ 80,000, ಗುಡ್ ವಿಲ್ 2 lakh, ಅದರ್ ಕರೆಂಟ್ ಲಯಬಿಲಿಟೀಸ್ 1,20,000 ರೂಪೀಸ್ ಇದೆ.
ಆ್ಯಂಡ್ 1 lakh ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ₹10 lakh ಕೊಟ್ಟಿದ್ದಾರೆ. ಆ್ಯಂಡ್ 6% ಡಿಬೆಂಚರ್ ₹4 lakh ಇದೆ. ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ ಈಸ್ 12% ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ and the current assets is 5% less than the book value. There is an unrecorded liability of ₹15,000 ಕೊಟ್ಟಿದ್ದಾರೆ. Ascertain the value of equity shares per net asset method by net asset method ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಏನಂತಂದರೆ ನಾವಿಲ್ಲಿ ಈ ಕಂಪನಿಲಿ ಟೋಟಲ್ ಫಿಕ್ಸ್ಡ್ ಅಸೆಟ್ ಎಷ್ಟು, ಕರೆಂಟ್ ಅಸೆಟ್ ಎಷ್ಟು ಆ್ಯಂಡ್ ಓವರ್ ಆಲ್ ಲಯಬಿಲಿಟೀಸ್ ಎಷ್ಟಿದೆ ಮತ್ತು ಅದ್ರ ಬುಕ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂನು ಕೊಟ್ಟಿದೆ. ಮಾರ್ಕೆಟ್ ವ್ಯಾಲ್ಯೂ ಆಲ್ರೆಡಿ ಬುಕ್ ವ್ಯಾಲ್ಯೂ ಏನಿದೆ ಅದಕ್ಕಿಂತ 12% ಇನ್ಕ್ರೀಸ್ ಆಗಿದೆ ಅಂತೆ. ಆ್ಯಂಡ್ ಕರೆಂಟ್ ಅಸೆಟ್ ಬಂದು 5%, ಇದರಲ್ಲಿ 5 lakhಲ್ಲಿ 5% ಡಿಕ್ರೀಸ್ ಆಗಿದೆ. ಮತ್ತು ಅನ್ರೆಕಾರ್ಡೆಡ್ ಲಯಬಿಲಿಟಿ 15,000 ಇದೆ. ಸೊ ಇದ್ರ ಮೇಲೆ ನಾವು ಪರ್ ಶೇರ್ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಆನ್ಸರ್ ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಶೇರ್ ಅಂಡರ್ ನೆಟ್ ಅಸೆಟ್ ಮೆಥಡ್ ಅಂತ ಹೆಡ್ಡಿಂಗ್ ತಗೊಳ್ಳಿ ಆ್ಯಂಡ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಇಲ್ಲಿ ಫಿಕ್ಸ್ಡ್ ಅಸೆಟ್ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ಅಂತಂದರೆ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ ಈಸ್ 12% ಮೋರ್ ದನ್ ದ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ಡ್ ಅಸೆಟ್ ಎಷ್ಟಿದೆ, ಬುಕ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 8 lakh ಇದೆ. 8 lakh ಮೇಲೆ 12% ಅಂತಂದರೆ 96,000 ಆಗುತ್ತೆ. 96,000 ಪ್ಲಸ್ 8 lakh ಮಾಡಿದ್ರೆ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 8,96,000 ಆಗುತ್ತೆ. ಫಿಕ್ಸ್ಡ್ ಅಸೆಟ್ನ 8,96,000 ಅಂತ ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಕರೆಂಟ್ ಅಸೆಟ್ಟು 5 lakh ಇದೆ, ಅದರಲ್ಲಿ 5% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್ ಎಷ್ಟಿದೆ 5 lakh. 5 lakh ಮೇಲೆ 5% ಅಂತಂದರೆ 25,000 ಬರುತ್ತೆ. ಈ 5 lakh ಇಂದ 25,000ನ ಲೆಸ್ ಮಾಡಿದ್ರೆ ನಮಗೆ 4,75,000 ಬರುತ್ತೆ. ಸೊ ಟೋಟಲ್ ಕರೆಂಟ್ ಅಸೆಟ್ ಎಷ್ಟಿದೆ ಅಂದರೆ 4,75,000 ಇದೆ. ಆ್ಯಂಡ್ ಗುಡ್ ವಿಲ್ ಬಂದು ಇಂಟ್ಯಾಂಜಿಬಲ್ ಅಸೆಟ್, ಅದರಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಗುಡ್ ವಿಲ್ ಬಂದು 2 lakh ತಗೊಳ್ಳಿ. ಸೊ ಇಲ್ಲಿ ಟೋಟಲ್ ಎಷ್ಟಾಗುತ್ತೆ ಅಂದರೆ ಅಸೆಟ್ಸ್ ಬಂದು 15,71,000 ಆಗುತ್ತೆ. ಇದು ಬಂದು ಟೋಟಲ್ ಅಸೆಟ್ ಆ್ಯಂಡ್ ನೆಕ್ಸ್ಟು ಲೆಸ್ ಲಯಬಿಲಿಟೀಸ್. ಇದರಲ್ಲಿ ಲಯಬಿಲಿಟೀಸ್ನ ಲೆಸ್ ಮಾಡೋಣ. ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟಿದೆ 80,000 ಇದೆ. ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಅಂತಂದರೆ 1,20,000 ಆ್ಯಂಡ್ ಡಿಬೆಂಚರ್ಸ್ ಬಂದು 4 lakh ಇದೆ. ಅನ್ರೆಕಾರ್ಡೆಡ್ ಲಯಬಿಲಿಟಿ 15,000 ಇದೆ. ಡಿಬೆಂಚರ್ 4 lakh ಆ್ಯಂಡ್ ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ 15,000. ಸೊ ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ ಟೋಟಲ್ ಲಯಬಿಲಿಟೀಸ್ ಅಂತ ಬರ್ಕೊಳ್ಳಿ, ಇಲ್ಲಿ ಕೊಟ್ಟಿಲ್ಲ. ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂದರೆ 6,15,000 ಇದೆ. ಈ 15,71,000 ಅಸೆಟ್ ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ 6,15,000ನ ಲೆಸ್ ಮಾಡಿ. ಆವಾಗ ನೆಟ್ ಅಸೆಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಬರುತ್ತೆ ಅಂದರೆ 9,56,000 ಬರುತ್ತೆ. ಆ್ಯಂಡ್ ಕಂಪನಿನಲ್ಲಿ ಯಾವುದೇ ರೀತಿ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ. ಪ್ರಿಫರೆನ್ಸ್ ಶೇರ್ಸ್ ಇದ್ದರೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿನ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಇಲ್ಲ, ನಿಲ್ ಅಂತ ತಗೊಳ್ಳಿ. ಸೊ ನೆಟ್ ಅಸೆಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂದರೆ ಆಸ್ ಇಟ್ ಈಸ್ 9,56,000 ಇದೆ. ಆ್ಯಂಡ್ ಈಗ ವ್ಯಾಲ್ಯೂ ಆಫ್ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ನೆಟ್ ಅಸೆಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ನೆಟ್ ಅಸೆಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂದರೆ 9,56,000 ಇದೆ. ಆ್ಯಂಡ್ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಅಂದರೆ 1 lakh ಈಕ್ವಿಟಿ ಶೇರ್ಸ್ ಇದೆ. ಡಿವೈಡೆಡ್ ಬೈ 1 lakh ಮಾಡಿದ್ರೆ ವ್ಯಾಲ್ಯೂ ಪರ್ ಶೇರ್ ಎಷ್ಟಾಗುತ್ತೆ ಅಂದರೆ 9.56 ಆಗುತ್ತೆ. ನಿಮಗೆ ಇಷ್ಟನ್ನು ಮಾಡಿ, ಈ ವರ್ಕಿಂಗ್ ನೋಟನ್ನು ಕೂಡ ನೀವು ಮಾಡಬೇಕು. ಇಷ್ಟನ್ನು ಮಾಡಿದ್ರೆ ನಿಮಗೆ 4 marks ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದು ಅಂಡರ್ ರಿಟರ್ನ್ ಆಫ್ ಶೇರ್ಸ್ ಮೇಲಿದೆ. ಗಣೇಶ್ ಕಂಪನಿ ಲಿಮಿಟೆಡ್ issued 50,000 shares of ₹10 each. The whole issue was fully underwritten by A, B, C, D as follows: A 20 shares and B 15,000 shares, C 5,000 shares and D 10,000 shares. The company received application for 45,000 shares, of which market application were as follows: A 22,000 shares and B 11,000 shares and C 1,000 shares and D 9,000 shares. Determine the liability of each underwriters ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟು ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ತಗೊಳ್ಳಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ತಗೋಬೇಕಿಲ್ಲಿ. ಸೊ ಇಲ್ಲಿ ಟೋಟಲ್ ಏನಂತ ಅಂದರೆ ಈ ಕಂಪ್ನಿಯಲ್ಲಿ ಟೋಟಲ್ 50,000 ಶೇರ್ಸ್ನ ₹10 ಆಗಿ ಇಶ್ಯೂ ಮಾಡ್ತಾ ಇದ್ದಾರೆ. ಅದನ್ನು ಕಂಪ್ಲೀಟ್ ಅಂಡರ್ ರೈಟರ್ಸ್ಗೆ ಅಸೈನ್ ಮಾಡಿದ್ದಾರೆ, ಅಂದರೆ ABCD ಅವ್ರಿಗೆ. ಅದರಲ್ಲಿ ಎಗೆ ಎಷ್ಟು ಅಂದರೆ 20,000, ಬಿಗೆ 15,000, ಸಿಗೆ 5,000 ಆ್ಯಂಡ್ ಡಿಗೆ 10,000 ಮಾಡಿದ್ದಾರೆ. ಇದರಲ್ಲಿ ಕಂಪನಿ ಎಷ್ಟು ಅಪ್ಲಿಕೇಶನ್ಸ್ನ ರಿಸೀವ್ ಮಾಡ್ಕೊಂಡಿದೆ ಅಂತಂದರೆ 50,000ಅಲ್ಲಿ ಓನ್ಲಿ 45,000 ಶೇರ್ಸ್. ಅದರಲ್ಲಿ ಯಾರ್ಯಾರು ಎಷ್ಟು ಮಾರ್ಕ್ ಮಾಡಿದ್ದಾರೆ ಅಂದರೆ ಅವರ ಒಂದು ಸ್ಟ್ಯಾಂಪ್ನ ಎಷ್ಟು ಶೇರ್ಸ್ಗೆ ಮಾರ್ಕ್ ಮಾಡಿದ್ದಾರೆ ಅಂದರೆ A 22, B 11,000, C
1000 ಆ್ಯಂಡ್ ಡಿ 9000 ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಏನಂತ ಅಂದರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಫೈಂಡ್ ಔಟ್ ಮಾಡಬೇಕು. ಆವಾಗ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್. ಇಲ್ಲಿ ಟೋಟಲ್ ದ ಕಂಪನಿ ರಿಸೀವ್ಡ್ ಅಪ್ಲಿಕೇಶನ್ ಫಾರ್ ಎಷ್ಟಂತಂದರೆ ಓನ್ಲಿ 45,000 ಅಪ್ಲಿಕೇಶನ್ ರಿಸೀವ್ ಆಗಿದೆ. ಅದರಿಂದ ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟಿದೆ ಅಂತಂದರೆ ಇಲ್ಲಿ ಎ 22,000, ಬಿ 11,000, ಸಿ 1,000 ಆ್ಯಂಡ್ ಡಿ 9,000. ಟೋಟಲ್ ಮಾಡಿದ್ರೆ ನಮಗೆ 43,000 ಶೇರ್ಸ್ ಆಗಿದೆ. ಸೊ 45,000 ಮೈನಸ್ 43 ಮಾಡಿದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟಾಗುತ್ತೆ ಅಂದರೆ 2,000 ಆಗುತ್ತೆ. ಇವಾಗ ಕ್ಯಾಲ್ಕುಲೇಷನ್ ಆಫ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಅಂತ ಹೆಡ್ಡಿಂಗ್ ತೊಗೊಳ್ಳೋಣ. ಇಲ್ಲಿ ಫಸ್ಟು ಗ್ರಾಸ್ ಲಯಬಿಲಿಟಿ ಯಾರ್ಯಾರಿಗೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಂದರೆ ಎ ಬಿ ಸಿ ಡಿ ಆ್ಯಂಡ್ ಟೋಟಲ್ ಅಂತ ತೊಗೊಳ್ಳಿ. ಆ್ಯಂಡ್ ಎಗೆ ಎಷ್ಟು ಅಂತ ಅಂದರೆ 20,000, ಬಿಗೆ 15,000, ಸಿಗೆ 5,000, ಡಿಗೆ 10,000. ಟೋಟಲ್ ಇದೆಷ್ಟು ಅಂದರೆ 50,000. ಇದರಲ್ಲಿ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟಿದೆ ಅಂದರೆ ಇಲ್ಲಿ 2,000 ಇದೆ. ಈ 2,000ನ ಅಕಾರ್ಡಿಂಗ್ ಟು ದಿಸ್ ರೇಷಿಯೋ ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. 2,000 ಇಲ್ಲಿ 4:3:1:2 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ ರೇಷಿಯೋ ಮಾಡಿದರೆ 2,000 ಇಂಟು 4/10 ಮಾಡಿದರೆ ನಮಗೆ ಎಗೆ 800, ಬಿಗೆ 600, ಸಿಗೆ 200, ಡಿಗೆ 400 ಆಗುತ್ತೆ. ಸೊ ಟೋಟಲ್ಲು 2,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂದರೆ 19,200, 14,400, 4,800, 9,600. ಇಲ್ಲಿ 50,000 2,000 ಲೆಸ್ ಮಾಡಿದ್ರೆ 48,000 ಬರುತ್ತೆ. ಇದರಲ್ಲಿ ನಮ್ಗೆ ಇವಾಗ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಬೇಕು. ಎಷ್ಟು ಅಪ್ಲಿಕೇಶನ್ನ ಮಾರ್ಕ್ ಮಾಡಿದ್ದಾರೆ ಅಂದರೆ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಎ ಎಷ್ಟು ಅಂತಂದರೆ 22 ಮಾಡಿದ್ದಾರೆ, ಆ್ಯಂಡ್ ಬಿ 11,000, ಸಿ ಬಂದು 1,000 ಶೇರ್ಸ್ ಮಾಡಿದ್ದಾರೆ, ಆ್ಯಂಡ್ ಡಿ 9,000 ಶೇರ್ಸ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇದನ್ನು ಟೋಟಲ್ ಎಷ್ಟು ಅಂತಂದರೆ 43,000. ಅಂದರೆ ಇಲ್ಲಿ ನಮ್ಗೆ ಎಷ್ಟು ಅಂತಂದರೆ ಮಾರ್ಕೆಟ್ ಅಪ್ಲಿಕೇಶನ್ನು ಎಲ್ಲರಿಂದನೂ 43,000 ಅಪ್ಲಿಕೇಶನ್ಸ್ ಆಗಿದೆ. ಇದನ್ನು ಲೆಸ್ ಮಾಡಿ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ಮೈನಸ್ ವ್ಯಾಲ್ಯೂ ಬರುತ್ತೆ. ಬ್ರಾಕೆಟಲ್ಲಿರೋದು 2,800. ಇಲ್ಲಿ 14,400 ಇಂದ 11,000 ಲೆಸ್ ಮಾಡಿದ್ರೆ 3,400. ಇಲ್ಲಿ 4,800 ಇಂದ 1,000 ಲೆಸ್ ಮಾಡಿದ್ರೆ 3,800. ಆ್ಯಂಡ್ ಇಲ್ಲಿ 9,600 ಇಂದ 9,000 ಲೆಸ್ ಮಾಡಿದ್ರೆ 600. ಇಲ್ಲಿ 5,000 ಬರುತ್ತೆ. ಸೊ ಇದು ಇಷ್ಟನ್ನು ಕೂಡ ಟೋಟಲ್ ಎಷ್ಟಾಗುತ್ತೆ ಅಂದರೆ ಇದನ್ನು ಟೋಟಲ್ ಮಾಡಿದ್ರೆ 5,000 ಆಗುತ್ತೆ. ಇವಾಗ ಇವ್ರಿಗೆ ಆಲ್ರೆಡಿ ಲಾಸಲ್ಲಿದ್ದಾರೆ. ಇವರ ಒಂದು ಲಯಬಿಲಿಟಿನ ಇವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ನಾವು. ಅಂದರೆ 2,800 ಇವರು ಸಬ್ಸ್ಕ್ರಿಪ್ಷನ್ ಮಾಡಿಸಿಲ್ಲ, ಅದನ್ನು ನಾವು ಇವ್ರಿಗೆ ರಿಮೈನಿಂಗ್ ಇರೋರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಲೆಸ್ ಎಕ್ಸೆಸ್ ಆಫ್ ಎ ಅಂದರೆ ಇವರು ಜಾಸ್ತಿ ಮಾಡಿಸಿದ್ದಾರೆ. ಅಂದರೆ ಇಲ್ಲಿ ಎಷ್ಟಂತಂದರೆ ಇವರು ಅವ್ರಿಗೆ ಮಾಡಬೇಕಾಗಿರೋದೇ ಟೋಟಲ್ ಎಷ್ಟು ಅಂತಂದರೆ ಇವ್ರಿಗೆ ಬ್ಯಾಲೆನ್ಸ್ ಇರೋದೇ 19,200. ಬಟ್ ಇವ್ರು ಮಾಡಿರೋದು ಎಷ್ಟು ಅಂತಂದರೆ 22,000 ಎಕ್ಸ್ಟ್ರಾ ಮಾಡಿದ್ದಾರೆ. ಲೆಸ್ ಎಕ್ಸೆಸ್ ಆಫ್ ಎ ಟ್ರಾನ್ಸ್ಫರ್ಡ್. ಸೊ ಇಲ್ಲಿ ಎಷ್ಟಂತಂದರೆ 2,800 ಇವ್ರಿಗೆ ಕೊಡ್ತಾ ಹೋಗೋಣ. ಯಾವ ರೀತಿ ಅಂತಂದರೆ ಇವ್ರ 3 ಜನದ ರೇಷಿಯೋ ಏನಿದೆ 3:1:2. 2,800 ಇವ್ರು 3 ಜನಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅಕಾರ್ಡಿಂಗ್ ಟು ದಿಸ್ ರೇಷಿಯೋ 1,400, 467, 933 ಆಗುತ್ತೆ. ಸೊ ಇವಾಗ ಲೆಸ್ ಮಾಡಿ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂದರೆ 3,400 ಇಂದ 1,400 ಲೆಸ್ ಮಾಡಿದ್ರೆ 2,000. 3,800 ಇಂದ ಇಲ್ಲಿ ಎಷ್ಟಂತ ಅಂದರೆ 3,333 ಬರುತ್ತೆ. ಇಲ್ಲಿ ಎಕ್ಸೆಸ್ ಆಗುತ್ತೆ. ಆವಾಗ ಎಷ್ಟಾಗುತ್ತೆ ಅಂದರೆ ಇಲ್ಲಿ 333 ಬಂದು ಎಕ್ಸೆಸ್ ಆಗುತ್ತೆ. ಈ ಎಕ್ಸೆಸ್ ಅಪ್ಲಿಕೇಶನ್ಸ್ನ ಮತ್ತೆ ಬಿ ಮತ್ತು ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗೋಣ. ಲೆಸ್ ಎಕ್ಸೆಸ್ ಅಪ್ಲಿಕೇಶನ್ ಆಫ್ ಡಿನ ಟ್ರಾನ್ಸ್ಫರ್ ಟು ಬಿ ಆ್ಯಂಡ್ ಸಿ ಅಂತ ತಗೊಳ್ಳಿ. ಸೊ ಇಲ್ಲಿ ಏನಂತ ಅಂದರೆ 333 ಇಂಟು 3:1 ಮಾಡಿದ್ರೆ ನಮಗೆ 250 ಆ್ಯಂಡ್ 83 ಬರುತ್ತೆ. ಇವಾಗ ಲೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಎಷ್ಟಿದೆ ಅಂತಂದರೆ ಓನ್ಲಿ ಬಿ ಆ್ಯಂಡ್ ಸಿ ಇದೆ. ಎಷ್ಟಂತಂದರೆ ಇವ್ರದ್ದು 1,750 ಆ್ಯಂಡ್ ಟೋಟಲ್ ಇಲ್ಲಿ ಎಷ್ಟಂತಂದರೆ 3,250. ಸೊ ಇಲ್ಲಿ ಟೋಟಲ್ ಮಾಡಿದ್ರೆ ನಮಗೆ 5,000 ಬರುತ್ತೆ. ಸೊ ಟೋಟಲ್ ನಮಗೆ ರಿಸೀವ್ಡ್ ಆಗಿರೋದು 45. ಅದರಲ್ಲಿ ನಮಗೆ ಕಂಪ್ನಿಲಿ ಎಷ್ಟಿತ್ತು 50,000 ಇತ್ತು. ಆ ಒಂದು ನೆಟ್ ಅಪ್ಲಿಕೇಶನ್ಸಲ್ಲಿ ಇನ್ ರಿಮೈನಿಂಗು ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಅಂತ 5,000 ತೋರಿಸ್ತೀವಿ. ಸೊ ಈ ರೀತಿಯಾಗಿ ನಾವು ನೆಟ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಂತಂದರೆ Nagraj Limited agreed to purchase the business of Manjunath. For this purpose, goodwill is to be valued at 3 years purchase of the average profit of last 4 years adjusted profits. The profit for the year ending 31st March 2018 to 2021 were. So ಇಲ್ಲಿ ಏನಂತ ಅಂದರೆ 25,000, 22,000, 30,000 and 26,000 respectively.
ದ ಫಾಲೋಯಿಂಗ್ ಅಡಿಷನಲ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್. ಏನಂತಂದರೆ ಆನ್ 1/9/2020 ಎ ಮೇಜರ್ ರಿಪೇರ್ಸ್ ಎಕ್ಸ್ಪೆಂಡಿಚರ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಆಫ್ ₹10,000 ವಾಸ್ ಚಾರ್ಜ್ಡ್ ಟು ರೆವಿನ್ಯೂ ಅಕೌಂಟ್. ನೌ ಇಟ್ ಈಸ್ ಟು ಬಿ ಕ್ಯಾಪಿಟಲೈಸ್ಡ್ ಸಬ್ಜೆಕ್ಟ್ ಟು 10% ಡಿಪ್ರಿಷಿಯೇಷನ್ 10% per annum depreciation on diminishing balance method for valuation of goodwill. ಅದಾದಮೇಲೆ ಸೆಕೆಂಡ್ ಒನ್, ದ ಕ್ಲೋಸಿಂಗ್ ಸ್ಟಾಕ್ ಆಫ್ ದ ಇಯರ್ ಎಂಡೆಡ್ 31/3/2019 ವಾಸ್ ಓವರ್ ವ್ಯಾಲ್ಯೂಡ್ ಬೈ 5,000. In order to recovery cost of management, an annual charge of ₹6,000 is made for goodwill purpose. Calculate the value of goodwill ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಟೋಟಲ್ ಏನಂತಂದರೆ ನಾಗರಾಜ್ ಬಿಸ್ನೆಸ್ ಅವರು ಮಂಜುನಾಥ್ ಬಿಸ್ನೆಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದ್ರದ್ದು ಲಾಸ್ಟ್ 4 years ಪ್ರಾಫಿಟ್ ಕೊಟ್ಟಿದ್ದಾರೆ ಆ್ಯಂಡ್ ಅಡಿಷ್ನಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಾವು ವ್ಯಾಲ್ಯೂಯೇಷನ್ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಅಂಡರ್ ಅವರೇಜ್ ಪ್ರಾಫಿಟ್ ಮೆಥಡ್ ಅಂತ ತಗೊಳ್ಳಿ. ಅದಾದಮೇಲೆ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಇಲ್ಲಿ ಪರ್ಟಿಕ್ಯುಲರ್ಸು ಇಲ್ಲಿ ನಮಗೆ ಪ್ರಾಫಿಟ್ ಏನಂತಂದರೆ 31/3/2018 ಇಂದ 21 ತನಕ 4 years ತನಕ ಪ್ರಾಫಿಟ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ 2018, 19, 20, 21 ಅಂತ 4 years ತಗೊಳ್ಳಿ. ಸೊ ಪ್ರಾಫಿಟ್ ಎಷ್ಟು ಅಂತಂದರೆ 2018ನಲ್ಲಿ 25,000, 19ನಲ್ಲಿ 32 ಆ್ಯಂಡ್ 20ನಲ್ಲಿ 30,000, 21ನಲ್ಲಿ 26,000 ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ನಾವು ಇದಕ್ಕೆ ಈ ಪ್ರಾಫಿಟ್ಗೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಏನೇ ಇದ್ರೂ ಕೂಡ ಆ್ಯಡ್ ಮಾಡಬೇಕು. ಇಲ್ಲಿ ಅಡ್ಜಸ್ಟ್ಮೆಂಟ್ ಫಸ್ಟಲ್ಲಿ ನೋಡಿ, ಆನ್ 1/9/2020 ಎ ಮೇಜರ್ ರಿಪೇರ್ ಎಕ್ಸ್ಪೆಂಡಿಚರ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಆಫ್ ₹10,000 ಅಂತ ಕೊಟ್ಟಿದ್ದಾರೆ. ಸೊ ಏನಂತ ಅಂದರೆ ಮೇಜರ್ ರಿಪೇರ್ಸ್ ಬಂದು 2020ನಲ್ಲಿ 10,000 ಆಗಿದೆ, ಅದನ್ನು ಆ್ಯಡ್ ಮಾಡೋಣ. ಆ್ಯಂಡ್ ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ದ ಕ್ಲೋಸಿಂಗ್ ಸ್ಟಾಕ್ ಇಯರ್ ಎಂಡೆಡ್ 31/3/2019 ವಾಸ್ ಓವರ್ ವ್ಯಾಲ್ಯೂಡ್ ಬೈ 5,000. ಇಲ್ಲಿ 31/3 ಇರೋದು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಇಲ್ಲಿ ಓಪನಿಂಗ್ ಸ್ಟಾಕ್ ಫಾರ್ ಓವರ್ ವ್ಯಾಲ್ಯೂಡ್ ಅಂತ 5,000ನ ಇಲ್ಲಿ ತೊಗೊಳ್ತೀವಿ. ಯಾಕಂತಂದರೆ ಇಲ್ಲಿ 31 ಮಾರ್ಚ್ಗೆ ಅಂತಂದರೆ ಇಲ್ಲಿ ಎಂಡ್ ಆಗುತ್ತೆ, ಇಲ್ಲಿ ಓಪನ್ ಆಗುತ್ತೆ. ಸೊ ಇವಾಗ 5,000ನ ಇಲ್ಲಿ ತೊಗೊಳ್ಳೋಣ. ಈಗ ಟೋಟಲ್ ಮಾಡಿದ್ರೆ ಇಲ್ಲಿ 25,000, ಇಲ್ಲಿ 32, ಇಲ್ಲಿ 35,000 ಬರುತ್ತೆ, ಇಲ್ಲಿ 36 ತೊಗೊಳ್ದೆ. 30 + 5,000 35, 26,000 + 10,000 36,000 ಬರುತ್ತೆ. ಇವಾಗ ಲೆಸ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ನ ಮಾಡೋಣ. ಸೊ ಇಲ್ಲಿ ರೆಕರಿಂಗ್ ಎಕ್ಸ್ಪೆನ್ಸಸ್, ಇಲ್ಲಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀವಿ, ರೆಕರಿಂಗ್ ಎಕ್ಸ್ಪೆನ್ಸಸ್ನ ಏನು ಮಾಡ್ತೀವಿ ಮೈನಸ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ತಗೊಂಡು ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಇನ್ ಆರ್ಡರ್ ಟು ಕವರ್ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆ್ಯನ್ಯುವಲ್ ಚಾರ್ಜ್ ಆಫ್ ₹6,000 ಈಸ್ ಮೇಡ್ ಫಾರ್ ಗುಡ್ವಿಲ್ ಪರ್ಪಸ್. ಸೊ ಎಲ್ಲ ಇಯರಲ್ಲೂ ಆ್ಯನ್ಯುವಲ್ ಚಾರ್ಜಸ್ ಎಷ್ಟಿದೆ ಅಂದರೆ 6,000 ಇದೆ. ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಎಲ್ಲ ಇಯರ್ಗೂ 6,000ನ ತೊಗೋತೀವಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಸೆಕೆಂಡ್ ಒನ್ ಇಲ್ಲಿ ಡಿಪ್ರಿಷಿಯೇಷನ್ ಆ್ಯಂಡ್ ಇಲ್ಲಿ ಡಿಪ್ರಿಷಿಯೇಷನ್ ಇದೆ. ಎಷ್ಟು ಅಂತಂದರೆ ಇಲ್ಲಿ ಮೇಜರ್ ರಿಪೇರ್ಸ್ ಎಕ್ಸ್ಪೆಂಡಿಚರ್ಗೆ 10,000 ಆಗಿತ್ತು, ಅದರ ಮೇಲೆ 10% ಡಿಪ್ರಿಷಿಯೇಷನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 19 ಅಂದರೆ ಇಲ್ಲಿ 9 ಅಂತ ಅಂದರೆ ಎಷ್ಟು ಮಂತ್ ಆಗುತ್ತೆ ಅಂದರೆ 9, 10, 11, 12, 1, 2, 3 ಟೋಟಲ್ 7 months ಆಗುತ್ತೆ. ಅಂದರೆ 3 ತನಕ ಡಿಪ್ರಿಷಿಯೇಷನ್ ಇಂಟು 10,000 ಇಂಟು 10 ಡಿವೈಡೆಡ್ ಬೈ 100 ಟೋಟಲ್ ಎಷ್ಟು ಮಂತ್ಸ್ ಅಂದರೆ 7 months. ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ 583 ಆಗುತ್ತೆ. ಅದರ ಜೊತೆಗೆ ಲೆಸ್ ನಾನ್ ರಿಕರಿಂಗ್ ಇನ್ಕಮ್ ಇದ್ರೂ ಕೂಡ ಲೆಸ್ ಮಾಡಬೇಕು. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಸೊ ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ 2019ನಲ್ಲಿ ಆಗಿದೆಯಲ್ವಾ ಇಯರ್ ಎಂಡೆಡಲ್ಲಿ, ಅದನ್ನು ಇಲ್ಲಿ ಲೆಸ್ ಮಾಡಬೇಕು. ಇವಾಗ 25,000ನಲ್ಲಿ 6,000ನ ಲೆಸ್ ಮಾಡಿದ್ರೆ 19,000, 32,000ನಲ್ಲಿ 6,000 + 5,000ನ ಲೆಸ್ ಮಾಡಿದ್ರೆ 21 ಆ್ಯಂಡ್ 35ಲಿ 6,000ನ ಲೆಸ್ ಮಾಡಿದ್ರೆ 29,000. ಇಲ್ಲಿ 29,417 ಬರುತ್ತೆ. ಸೊ ಇದಿಷ್ಟನ್ನು ಕೂಡ ಏನಂತ ಅಂದರೆ ಪ್ರಾಫಿಟ್ಟು. ಇವಾಗ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಅಂಡರ್ ವೆಯ್ಟೆಡ್ ಅವರೇಜ್. ಸೊ ಇಲ್ಲಿ ಪ್ರಾಫಿಟ್ಟು ವೆಯ್ಟು ಪ್ರಾಡಕ್ಟನ್ನು ತೊಗೊಳ್ತೀವಿ. ಇಲ್ಲಿ ಯಾವಾಗ ವೆಯ್ಟೆಡ್ ಅವರೇಜ್ ತೊಗೊಳ್ತೀವಿ ಅಂತಂದರೆ ಪ್ರಾಫಿಟ್ ಯಾವಾಗ ಇಯರ್ ಟು ಇಯರ್ ಇನ್ಕ್ರೀಸ್ ಆಗಿರುತ್ತೆ ಆವಾಗ ಮಾತ್ರ ವೆಯ್ಟೆಡ್ ಅವರೇಜ್ ತೊಗೋತೀವಿ, ಇಲ್ಲಾಂದರೆ ಸಿಂಪಲ್ ಅವರೇಜಲ್ಲೇ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ನೋಡಿ ಫಸ್ಟ್ ಇಯರ್ 19,000 ಇದೆ, ಸೆಕೆಂಡ್ ಇಯರ್ 21 ಅಂದರೆ 2019ನಲ್ಲಿ 21 ಇದೆ, 2020ನಲ್ಲಿ 29,000 ಇದೆ, ಇಲ್ಲಿ 29,417 ಅಂದರೆ ₹1 ಇನ್ಕ್ರೀಸ್ ಆಗಿದ್ರು ಕೂಡ ನಾವು ಇಲ್ಲಿ ಏನಂತಂದರೆ ವೆಯ್ಟೆಡ್ ಅವರೇಜಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ರಾಫಿಟ್ ಎಷ್ಟಿದೆ ಅಂತಂದರೆ ಇಲ್ಲಿ 2018, 19, 20 ಆ್ಯಂಡ್ 21 ಫಸ್ಟ್ ಇಯರ್ ಎಷ್ಟಿದೆ ಅಂತಂದರೆ 19,000, 21, 29 ಆ್ಯಂಡ್ 29,417 ಅಂತ ತೊಗೊಳ್ಳಿ. ಟೋಟಲ್ 1, 2, 3, 4 ಇಲ್ಲಿ ಟೋಟಲ್ ವೆಯ್ಟ್
ಎಷ್ಟಿದೆ ಅಂತ ಅಂದರೆ 4 ಇಯರ್ಸ್ ಆ್ಯಡ್ ಮಾಡಿದ್ರೆ 10 ಬರುತ್ತೆ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ. 19,000 ಇಂಟು 1 ಮಾಡಿದ್ರೆ 19,000, 21,000 ಇಂಟು 2 42,000, 29,000 ಇಂಟು 3 87,000, 29,417 ಇಂಟು 4 ಮಾಡಿದ್ರೆ 1,17,668 ಬರುತ್ತೆ. ಟೋಟಲ್ ಇದು ಪ್ರಾಡಕ್ಟ್ ಸಿಗುತ್ತೆ. ಇವಾಗ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ವೆಯ್ಟ್ ಮಾಡಬೇಕು. ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ ಅಂತಂದರೆ 2,65,668 ಡಿವೈಡೆಡ್ ಬೈ 10 ಇದೆ. ಇದನ್ನು ಮಾಡಿದ್ರೆ ನಮಗೆ ಟೋಟಲ್ ಅವರೇಜ್ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂದರೆ 26,567 ಸಿಗುತ್ತೆ. ಇವಾಗ ವ್ಯಾಲ್ಯೂ ಆಫ್ ಗುಡ್ ವಿಲ್ಗೆ ಯಾವ ರೀತಿ ಅಂತಂದರೆ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಸೊ ಇಲ್ಲಿ ನಂಬರ್ ಆಫ್ ಇಯರ್ ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ನಂಬರ್ ಆಫ್ ಇಯರ್ ಪರ್ಚೇಸ್ ಬಂದು 3 ಇಯರ್ಸ್ ಆಫ್ ಪರ್ಚೇಸ್ ಅಂತ ಕೊಟ್ಟಿದ್ದಾರೆ. 26,567 ಇಂಟು 3 ಮಾಡಿದ್ರೆ 79,701 ಇಸ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ಏನಂತಂದರೆ ಪ್ರಾಫಿಟ್ಟು, ಅದಕ್ಕೆ ಯಾವುದೇ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಇದ್ದರೆ ಆ್ಯಡ್ ಮಾಡಿ, ಲೆಸ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆ್ಯಂಡ್ ನಾನ್ ರೆಕರಿಂಗ್ ಇನ್ಕಮ್ನ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಆ ಪ್ರಾಫಿಟನ್ನು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿ ಪ್ರಾಡಕ್ಟ್ ಬರುತ್ತೆ. ಟೋಟಲ್ ಪ್ರಾಡಕ್ಟು ಇದು ಟೋಟಲ್ ವೆಯ್ಟು. ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ವೆಯ್ಟ್ ಮಾಡಿದ್ರೆ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಬರುತ್ತೆ. ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟಿಂದ ನಂಬರ್ ಆಫ್ ಇಯರ್ ಪರ್ಚೇಸ್ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಅದನ್ನು ಇಂಟು ಮಾಡಿದ್ರೆ ನಮಗೆ ಟೋಟಲ್ ಗುಡ್ ವಿಲ್, ವ್ಯಾಲ್ಯೂ ಆಫ್ ಗುಡ್ ವಿಲ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಒಂದ್ಸರಿ ವಿಡಿಯೋನ ಪಾಸ್ ಮಾಡಿ ಕ್ವಶನ್ ವಿತ್ ಆನ್ಸರ್ನ ನೋಡಿ ಪ್ರಾಪರಾಗಿ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನೇನು ಕೇಳಿದ್ದಾರೆ ಅಂದರೆ ಹೌ ಡು ಯು ಶೋ ದ ಫಾಲೋಯಿಂಗ್ ಐಟಮ್ಸ್ ವೈಲ್ ಪ್ರಿಪೇರಿಂಗ್ ಕಂಪನಿ ಫೈನಲ್ ಅಕೌಂಟ್ಸ್ ಅಂತ ಕೇಳಿದ್ದಾರೆ. ಫಸ್ಟು ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಎಲ್ಲಿ ತೊಗೊಳ್ತೀವಿ ಅಂತಂದರೆ ಡಿಡಕ್ಷನ್ ಫ್ರಮ್ ಪರ್ಚೇಸ್ ಆರ್ ಇನ್ವೆಂಟರೀಸಲ್ಲಿ. ದೆನ್ ಕಾಲ್ಸ್ ಇನ್ ಅರಿಯರ್ಸ್ ಅಂತಂದರೆ ಅಂಡರ್ ದ ಹೆಡ್ ಆಫ್ ಶೇರ್ ಕ್ಯಾಪಿಟಲ್. ಸೊ ಕಾಲ್ಸ್ ಇನ್ ಅರಿಯರ್ಸ್ ಅಂತಂದರೆ ನಮಗೆ ಯಾವುದು ಅಮೌಂಟ್ ರಿಸೀವ್ ಆಗಿರಲ್ಲ ಅಲ್ಲಿ, ಅಂದರೆ ಇಲ್ಲಿ ಶೇರ್ ಕ್ಯಾಪಿಟಲ್ ಮಾಡ್ಬೇಕಾದ್ರೆ ತೊಗೊಳ್ತೀವಿ. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸಲ್ಲೂ ಕೂಡ ಯಾವುದು ಅಂತಂದರೆ ಡಿಸ್ಕೌಂಟ್ ಆಫ್ ಇಶ್ಯೂ ಆಫ್ ಶೇರ್ಸಲ್ಲಿ ಅಂಡರ್ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅದರ್ವೈಸ್ ನಾನ್ ಕರೆಂಟಲ್ಲಿ ತೊಗೊಳ್ತೀವಿ. ಇಂಟೀರಿಯಂ ಇಲ್ಲಿ ನೆಕ್ಸ್ಟ್ ಇಂಟೀರಿಯಂ ಡಿವಿಡೆಂಡ್ ಬಂದು ಇಂಟೀರಿಯಂ ಡಿವಿಡೆಂಡ್ ಅಂಡರ್ ದ ಹೆಡ್ ಆಫ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಅಂದರೆ ಇಲ್ಲಿ ಫೈನಲ್ ಲಾಸ್ಟ್ ಚಾಪ್ಟರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಈ ಐಟಮ್ಸ್ನ ಎಲ್ಲಿ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 4 ಮಾರ್ಕ್ಸ್ಗೆ 4 ಐಟಮ್ಸ್ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಬರೆದಿದೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಸಿಕ್ಸ್ತ್ ಕ್ವಶನ್ ಏನಂತ ಅಂದರೆ ಜರ್ನಲ್ ಎಂಟ್ರೀಸ್ ಕೇಳಿದ್ದಾರೆ. ಅಶೋಕ್ ಲಿಮಿಟೆಡ್ ಇಶ್ಯೂಡ್ 20,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್, ಪೇ ಆಸ್ ಫಾಲೋಸ್: 2 ಆನ್ ಅಪ್ಲಿಕೇಶನ್, 4 ಆನ್ ಅಲಾಟ್ಮೆಂಟ್, 3 ಆನ್ ಫಸ್ಟ್ ಕಾಲ್ and balance in final call. All the shares were duly subscribed for the amount were duly received. Give journal entries in the books of the company only for first and final calls was due and received. So ಇಲ್ಲಿ ಏನಂತ ಅಂದರೆ ಅಶೋಕ್ ಕಂಪನಿಯವರು 20,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ಗೆ ರಿಸೀವ್ ಮಾಡ್ತಾ ಇದ್ದಾರೆ. 2 ಬಂದು ಅಪ್ಲಿಕೇಶನಲ್ಲಿ ಆ್ಯಂಡ್ 4 ಬಂದು ಅಲಾಟ್ಮೆಂಟು ಆ್ಯಂಡ್ ನೆಕ್ಸ್ಟು 3 ಬಂದು ಫಸ್ಟ್ ಕಾಲಲ್ಲಿ. ರಿಮೈನಿಂಗ್ ಎಷ್ಟಾಗುತ್ತೆ ಅಂದರೆ ಆ್ಯಂಡ್ ರಿಮೈನಿಂಗ್ ₹1 ಇಲ್ಲಿ ಫೈನಲ್ ಕಾಲಲ್ಲಿ. ಸೊ ಟೋಟಲ್ 10 ಅಂದರೆ 10 ಅಂತಂದರೆ ಇಲ್ಲಿ 2 4 6 ಪ್ಲಸ್ 3 9 ಪ್ಲಸ್ 1 10 ಆಗುತ್ತೆ. ಇಲ್ಲೇನಂತ ಅಂದರೆ ಆಲ್ ಶೇರ್ಸ್ ಫಾರ್ ಡ್ಯೂಲಿ ಸಬ್ಸ್ಕ್ರೈಬರ್ಡ್ ದ ಅಮೌಂಟ್ ವರ್ ಡ್ಯೂಲಿ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಇನ್ ದ ಕಂಪನಿ ಇನ್ ದ ಬುಕ್ಸ್ ಆಫ್ ದ ಕಂಪನಿ ಓನ್ಲಿ ಫಸ್ಟ್ ಕಾಲ್ ಆ್ಯಂಡ್ ಫೈನಲ್ ಕಾಲ್ಸ್ ಡ್ಯೂ ಆ್ಯಂಡ್ ರಿಸೀವ್ಡ್. ಸೊ ಇಲ್ಲಿ ಏನಂತ ಅಂದರೆ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಇಲ್ಲಿ ಏನಂತಂದರೆ ಫಸ್ಟ್ ಕಾಲ್ ಮತ್ತು ಫೈನಲ್ ಕಾಲಲ್ಲೇ ಎಲ್ಲ ಅಮೌಂಟನ್ನು ರಿಸೀವ್ಡ್ ಆಗಿದೆ ಅಂತ. ಸೊ ಇಲ್ಲಿ ಏನಂತಂದರೆ ಫಸ್ಟ್ ಕಾಲ್ ಮತ್ತು ಫೈನಲ್ ಕಾಲ್ಗಷ್ಟೇ ಎಂಟ್ರಿನ ಪಾಸ್ ಮಾಡಬೇಕು. ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಫಸ್ಟ್ ಕಾಲಲ್ಲಿ ಎಷ್ಟು ಹೇಳಿದ್ದಾರೆ ಅಂದರೆ ₹3 ಹೇಳಿದ್ದಾರೆ. 3 ಇಂಟು 20,000 ಮಾಡಿದ್ರೆ ನಮಗೆ ಇಲ್ಲಿ 3 ಇಂಟು 20,000 ಈಕ್ವಿಟಿ ಶೇರ್ಸ್ ಅಂತಂದರೆ 60,000 ಆಗುತ್ತೆ. ಅಂದರೆ ಫಸ್ಟ್ ಕಾಲ್ ಅಕೌಂಟಿಂದ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಇಷ್ಟು ಅಮೌಂಟ್ ಬರಬೇಕು ಅಂತ ಡ್ಯೂ ಬೀಯಿಂಗ್ ಫಸ್ಟ್ ಕಾಲ್ ಅಕೌಂಟ್ ಡ್ಯೂ ಅಂತ ಎಂಟ್ರಿ ರೀಸನ್ಸ್ ತೋರಿಸಿ. ಎಷ್ಟಂತಂದರೆ ಡೆಬಿಟ್ ಅಮೌಂಟ್ 60,000, ಕ್ರೆಡಿಟ್ ಅಮೌಂಟ್ 60,000. ಈಗ ಡ್ಯೂ ಇದ್ದಿದ್ದು ರಿಸೀವ್ ಆಗಿದೆ. ಸೊ ಯಾವುದ್ರ ಮೂಲಕ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂದರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಅಂತ. ಸೊ ಇಲ್ಲಿ ಫಸ್ಟ್ ಕಾಲ್ ಅಕೌಂಟ್ ಎಷ್ಟು ಅಂದರೆ
60,000 16,000 ಬೀಯಿಂಗ್ ಫಸ್ಟ್ ಶೇರ್ ಕಾಲ್ ಮನಿ ರಿಸೀವ್ಡ್ ಅಂತ ತೋರಿಸಿ. ಅದಾದಮೇಲೆ ಫೈನಲ್ ಕಾಲ್ಗೆ ಎಷ್ಟು ಅಂತಂದರೆ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್. ಸೊ ಫೈನಲ್ ಕಾಲಲ್ಲಿ ₹1 ಇದೆ ಇಂಟು 20,000 ಈಕ್ವಿಟಿ ಶೇರ್ಸ್ ಅಂತಂದರೆ 20,000 ಆಗುತ್ತೆ. ಡೆಬಿಟ್ ಅಮೌಂಟ್ 20,000, ಕ್ರೆಡಿಟ್ ಅಮೌಂಟ್ 20,000. ಅಂದರೆ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಇಲ್ಲಿ ಡ್ಯೂ ಇದೆ, ಇನ್ನೂ ರಿಸೀವ್ಡ್ ಆಗಿಲ್ಲ. ಬೇಯಿಂಗ್ ಫೈನಲ್ ಶೇರ್ ಕಾಲ್ ಡ್ಯೂ. ಸೊ ರಿಸೀವ್ಡ್ಗೆ ಏನಂತ ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ಟೋಟಲ್ ಎಷ್ಟು ಅಂತಂದರೆ ಬೇಯಿಂಗ್ ಫೈನಲ್ ಶೇರ್ ಕಾಲ್ ರಿಸೀವ್ಡ್ ಅಮೌಂಟ್ ಬಂದು ಸೇಮ್ ಇರುತ್ತೆ 20,000 20,000. ಸೊ ಈ ಒಂದು 4 ಎಂಟ್ರಿಗೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಏನಂದರೆ ಅಪ್ಲಿಕೇಶನ್ನು ಅಲಾಟ್ಮೆಂಟ್ಗೆ ಅವ್ರು ಎಂಟ್ರಿ ಕೇಳಿಲ್ಲ. ಇನ್ ದ ಬುಕ್ಸ್ ಆಫ್ ದ ಕಂಪನಿ ಓನ್ಲಿ ಫಾರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ಅಷ್ಟೇ ಡ್ಯೂ ಇದೆ ಆ್ಯಂಡ್ ರಿಸೀವ್ ಮಾಡ್ಕೊಳ್ಳೋಕ್ಕೆ ಎಂಟ್ರಿನ ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಸಿಂಪಲ್ ಆಗಿ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಕ್ಷನ್ಸ್ ಸಿನ ಸಾಲ್ವ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆಲ್ರೆಡಿ ನಾನು 2023 ಕಾರ್ಪೊರೇಟ್ ಅಕೌಂಟಿಂಗ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಆ್ಯಂಡ್ ಡ್ಯೂ ವೆಲ್. ಥ್ಯಾಂಕ್ ಯು ಫಾರ್ ಓವರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.